ನಾಳೆ ನೂತನ ಮುಖ್ಯಮಂತ್ರಿ ಪ್ರಮಾಣ ವಚನ ಸ್ವೀಕರಿಸೋದಕ್ಕಿದ್ದಾರೆ. ಕಾನೂನು ಸುವ್ಯವಸ್ಥೆ ಮತ್ತು ಭದ್ರತೆಯ ವಿಚಾರದಲ್ಲಿ ಪೊಲೀಸರು ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ನಗರ ಪೊಲೀಸ್ ಆಯುಕ್ತರು ಹಿರಿಯ ಪೊಲೀಸ್ ಅಧಿಕಾರಿಗಳ ಸಭೆಯನ್ನ ಕೂಡ ನಡೆಸಿದ್ದಾರೆ. ಹಿರಿಯ ಅಧಿಕಾರಿಗಳ ಸಭೆ ಕರೆದಿದ್ದಾರೆ ನಗರ ಪೊಲೀಸ್ ಆಯುಕ್ತರು. ಒಂದು ಕಾನೂನು ಸುವ್ಯವಸ್ಥೆ ಭದ್ರತೆ ಈ ವಿಚಾರದಲ್ಲಿ ನಾಳೆ ತೆಗೆದುಕೊಳ್ಳಬೇಕಾದಂಥ ಮುನ್ನೆಚ್ಚರಿಕೆ, ಇದಕ್ಕಾಗಿ ಸಭೆಯನ್ನು ಕರೆದಿರೋದು. ಸಭೆಯಲ್ಲಿ ಡಿಸಿಪಿಗಳು, ಎಸಿಪಿಗಳು, ಟ್ರಾಫಿಕ್ ವಿಭಾಗದ ಹಿರಿಯ ಪೊಲೀಸ್ ಅಧಿಕಾರಿಗಳು ಇವರೆಲ್ಲರೂ ಕೂಡ ಭಾಗಿಯಾಗೋದಕ್ಕಿದ್ದಾರೆ. ಇನ್ನು ಯತೀಂದ್ರ ಅವರನ್ನ ಡಿಸಿಎಂ ಮಾಡಿ ಅಂತ ಮೈಸೂರಲ್ಲಿ ಒತ್ತಾಯ ಕೇಳಿ ಬಂದಿದೆ ಯೂತ್ ಕಾಂಗ್ರೆಸ್ನಿಂದ. ಮೈಸೂರಲ್ಲಿ 4-5 ಪ್ರತಿಭಟನೆ ಆಯಿತು ಡಿಸಿಎಂ ಆಗಬೇಕು ಅಂತ, ಮಹದೇವಪ್ಪ ಡಿಸಿಎಂ ಆಗಬೇಕು ಅಂತ ಒಂದು ಪ್ರತಿಭಟನೆ, ಪ್ರಿಯಾಂಕ್ ಖರ್ಗೆ ಆಗಬೇಕು ಅಂತ ಮತ್ತೊಂದು, ಈಗ ಯತೀಂದ್ರ ಅವರು ಆಗಬೇಕು ಅಂತ ಇನ್ನೊಂದು ಪ್ರತಿಭಟನೆ ಅಥವಾ ಒತ್ತಾಯವನ್ನು ನೋಡ್ತಾ ಇದ್ದೀವಿ. ಡಾಕ್ಟರ್ ಯತೀಂದ್ರ ವಿಧಾನ ಪರಿಷತ್ ಸದಸ್ಯ, ಸಿದ್ದರಾಮಯ್ಯ ಅವರ ಪುತ್ರ, ಉಪಮುಖ್ಯಮಂತ್ರಿ ಮಾಡಿ ಅವರನ್ನ ಅಂತ ಅವರ ಬೆಂಬಲಿಗರು ಒತ್ತಾಯ ಮಾಡ್ತಾ ಇರೋದು. ಇನ್ನೊಂದು ಪ್ರತಿಭಟನೆ ಇದು, ಪ್ರಿಯಾಂಕ್ ಖರ್ಗೆ ಡಿಸಿಎಂ ಮಾಡಿ ಅಂತ. ಇದು ಮೈಸೂರಲ್ಲಿ. ಸಿದ್ದರಾಮಯ್ಯ ಅವರ ತವರು ಜಿಲ್ಲೆಯಲ್ಲಿ ಸರಣಿ ಪ್ರತಿಭಟನೆಗಳು. ಒಂದು ಪ್ರಿಯಾಂಕ್ ಉಪಮುಖ್ಯಮಂತ್ರಿ ಆಗಲಿ ಅಂತ, ಯತೀಂದ್ರ ಅವರು ಉಪಮುಖ್ಯಮಂತ್ರಿ ಆಗಲಿ ಅಂತ ಆಗಲೇ ತೋರಿಸಿದ್ವಿ ನಾವು. ಅದು ಮಹದೇವಪ್ಪ ಉಪಮುಖ್ಯಮಂತ್ರಿ ಆಗಲಿ ಅಂತ ಇನ್ನೊಂದು 3-4 ಪ್ರತಿಭಟನೆಗಳಾಗಿದೆ. ಉಪಮುಖ್ಯಮಂತ್ರಿ ಹುದ್ದೆ ಇದೆಯಾ ಇಲ್ವಾ ಗೊಂದಲ ಇದೆ. ಮತ್ತು ಉಪಮುಖ್ಯಮಂತ್ರಿಗಳ ಹುದ್ದೆಯ ಆಕಾಂಕ್ಷಿಗಳ ಸಂಖ್ಯೆ ಹೆಚ್ಚುತ್ತಾನೆ ಇದೆ. ಬೆಂಬಲಿಗರ ಪ್ರತಿಭಟನೆಗಳು ಜಾಸ್ತಿ ಆಗ್ತಾನೆ ಇದೆ. ತುಮಕೂರಲ್ಲಿ ಪರಮೇಶ್ವರ್ ಉಪಮುಖ್ಯಮಂತ್ರಿ ಆಗಲಿ, ಇನ್ನು ಖಂಡ್ರೆ ಉಪಮುಖ್ಯಮಂತ್ರಿ ಆಗಬೇಕು ಅಂತ ಮತ್ತೊಂದು ಕಡೆ, MB ಪಾಟೀಲ್ ಆಗಲಿ ಅಂತ ಇನ್ನೊಂದು ಕಡೆ, ಜಮೀರ್ ಆಗಲಿ ಅಂತ ಮತ್ತೊಂದು ಕಡೆ. ಸೊ ಉಪಮುಖ್ಯಮಂತ್ರಿಗಳ ಸಂಖ್ಯೆ ಎಷ್ಟು ಗೊತ್ತಿಲ್ಲ, ಮಾಡ್ತಾರಾ ಅದರ ಬಗ್ಗೆಯೂ ಸ್ಪಷ್ಟತೆ ಇಲ್ಲ. ಒತ್ತಡಗಳಂತ ಆಗ್ತಾ ಇದೆ, ಪ್ರತಿಭಟನೆಗಳಂತೂ ನಡೀತಾ ಇದೆ. ಮೈಸೂರಲ್ಲಿ ನಡೆದಂಥ 2 ಒತ್ತಡಗಳು, ಅದನ್ನು ಪ್ರತಿಭಟನೆ ಅಂತ ಕರಿಬೇಕೋ ಹಕ್ಕೊತ್ತಾಯ ಅಂತ ಕರಿಬೇಕೋ ಗೊತ್ತಿಲ್ಲ. ಹಕ್ಕೊತ್ತಾಯ ಅಂತ ಅಂದ್ಕೊಳ್ಳೋಣ, ಒತ್ತಾಯ ಇಲ್ಲ. ಡಿಸಿಎಂ ಮಾಡಿ ಅಂತ ಒತ್ತಡ ಹಾಕುವಂತ ಪ್ರಯತ್ನ ಇದೆ. ಪ್ರಬಲವಾದಂಥ ಖಾತೆಯನ್ನು ಕೊಡಬೇಕು. ಯಾಕೆ ಅವರಿಗೆ ಪ್ರಿಯಾಂಕ್ ಖರ್ಗೆ ಅವರಿಗೆ ಪ್ರಬಲವಾದಂಥ ಖಾತೆ ಮತ್ತು ಡಿಸಿಎಂನೇ ಕೊಡಲೇಬೇಕು ಅಂತೇಳಿ ನಾವೆಲ್ಲ ಉಗ್ರವಾದಂಥ ಹೋರಾಟ ಮಾಡ್ತಾ ಇದ್ದೀವಿ ಅಂದರೆ, ಯಾಕೆ ಅಂದರೆ ಅವರು ಪಕ್ಷಕ್ಕೋಸ್ಕರ ಭಾಳ ನಿಷ್ಠೆಯಾಗಿದ್ದಾರೆ, ಮತ್ತು ಪಕ್ಷಕ್ಕೋಸ್ಕರ ಭಾಳಷ್ಟು ದುಡಿದಿದ್ದಾರೆ, ಶ್ರಮಿಸಿದ್ದಾರೆ. ಮತ್ತು ಅವ್ರು ಯಾವುದೇ ಖಾತೆಗಳನ್ನು ನಿಭಾಯಿಸಿದ್ರು ಸಹ ಸಮರ್ಥಕವಾಗಿ ನಿಭಾಯಿಸಿದ್ದಾರೆ. ಆ ಖಾತೆಗಳಲ್ಲಿ ತುಂಬ ಬದಲಾವಣೆಗಳನ್ನು ತಂದಿದ್ದಾರೆ. ಶೋಷಿತರು, ಹಿಂದುಳಿದವರು, ಬಡವರು, ದಲಿತರು, ರೈತರು, ಕಾರ್ಮಿಕರ ಪರವಾಗಿ ಯಾವಾಗಲೂ ಸಹ ದುಡಿತಾ ಇದ್ದಾರೆ, ಚಿಂತಿಸ್ತಾ ಇದ್ದಾರೆ. ಅವರು ಸಮಾಜವಾದಿ ಮತ್ತು ಜಾತ್ಯತೀತ ಹಿನ್ನೆಲೆಯಲ್ಲಿ ಅವರು ಚಿಂತನೆಗಳಿದೆ. ಪ್ರಬಲವಾದಂಥ ಖಾತೆಯನ್ನು ಕೊಡಬೇಕು. ಯಾಕೆ ಅವರಿಗೆ ಪ್ರಿಯಾಂಕ್ ಖರ್ಗೆ ಅವರಿಗೆ ಪ್ರಬಲವಾದಂಥ ಖಾತೆ ಮತ್ತು ಡಿಸಿಎಂನೇ ಕೊಡಲೇಬೇಕು ಅಂತೇಳಿ ನಾವೆಲ್ಲ ಉಗ್ರವಾದಂಥ ಹೋರಾಟ ಮಾಡ್ತಾ ಇದ್ದೀವಿ ಅಂದರೆ, ಯಾಕೆ ಅಂದರೆ ಅವರು ಪಕ್ಷಕ್ಕೋಸ್ಕರ ಭಾಳ ನಿಷ್ಠೆಯಾಗಿದ್ದಾರೆ, ಮತ್ತು ಪಕ್ಷಕ್ಕೋಸ್ಕರ ಭಾಳಷ್ಟು ದುಡಿದಿದ್ದಾರೆ, ಶ್ರಮಿಸಿದ್ದಾರೆ. ಮತ್ತು ಅವ್ರು ಯಾವುದೇ ಖಾತೆಗಳನ್ನು ನಿಭಾಯಿಸಿದ್ರು ಸಹ ಸಮರ್ಥಕವಾಗಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.